ಲೋಕಸಭಾ ಚುನಾವಣೆಗೆ ಬಿಜೆಪಿ ರಣಕಹಳಿಯನ್ನ ಊದಿರುವಂತದ್ದು. ಇಂದೇ ಬಿಜೆಪಿ ಮೊದಲ ಪಟ್ಟಿ ಬಿಡುಗಡೆ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಫಸ್ಟ್ ಲಿಸ್ಟ್ ಅನೌನ್ಸ್ ಆಗುತ್ತೆ. ನವದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ನಡೀತಾ ಇರುವಂತಹ ಉನ್ನತ ಮಟ್ಟದ ಸಭೆ ಇದು. ಈ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ನೇತೃತ್ವದಲ್ಲಿ ಸಭೆ ನಡೀತಾ ಇರುವಂತದ್ದು. ಮೊದಲ ಲಿಸ್ಟ್ನಲ್ಲಿ 150 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗುವಂತಹ ಸಾಧ್ಯತೆ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಫಸ್ಟ್ ಲಿಸ್ಟ್ ಅನೌನ್ಸ್ ಆಗುತ್ತೆ. ಗಮನಿಸ್ತಾ ಇದ್ವಿ, ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ. ಲೋಕಸಭಾ ಚುನಾವಣೆಗೆ ಬಿಜೆಪಿ ಈಗಾಗಲೇ ರಣಕಹಳಿಯನ್ನೇ ಊದಿರುವಂಥದ್ದು. ಇಂದೇ ಬಿಜೆಪಿ ಮೊದಲ ಪಟ್ಟಿ ಬಿಡುಗಡೆಗೆ ಕೆಲವೇ ಕ್ಷಣಗಳು ಬಾಕಿ ಇರುವಂಥದ್ದು. ಬಿಜೆಪಿ ಅಭ್ಯರ್ಥಿಗಳ ಫಸ್ಟ್ ಲಿಸ್ಟ್ ಅನೌನ್ಸ್ ಆಗುತ್ತೆ. ನವದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ನಡೀತಾ ಇರುವಂತಹ ಸಭೆ ಇದು. ನೋಡಿ, ಎಕ್ಸ್ಕ್ಲೂಸಿವ್ ವಿಡಿಯೋ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸ್ತಾ ಇರ್ಬೋದು ನೀವು. ನರೇಂದ್ರ ಮೋದಿ ಹಾಗೆ JP ನಡ್ಡಾ ಎಲ್ಲರೂ ಕೂಡ ಮೀಟಿಂಗ್ ಅನ್ನ ನಡೆಸ್ತಾ ಇರುವಂತದ್ದು. ಈ ಮೊದಲ ಲಿಸ್ಟ್ ನಲ್ಲಿ 150 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗುತ್ತೆ. ಲೋಕಸಭಾ ಚುನಾವಣೆಗೆ ಬಿಜೆಪಿ ರಣಕಹಳಿಯನ್ನೇ ಮುಳುಗಿಸುವಂತದ್ದು. ಮೊದಲ ಸಾಲಿನ ಹುರಿಯಾಳುಗಳು ಅಖಾಡಕ್ಕೆ ಫಸ್ಟ್ ಲಿಸ್ಟ್ ಅನ್ನ ಬಿಡುಗಡೆಗೊಳಿಸುತ್ತೆ ಈಗ ಬಿಜೆಪಿಯ ಹೈಕಮಾಂಡ್. ಹಾಗಾದ್ರೆ ಈ ಲಿಸ್ಟ್ ನಲ್ಲಿ ಯಾರೆಲ್ಲ ಇರ್ತಾರೆ ನೋಡಿ. ಇದರಲ್ಲಿ ಒಂದಿಷ್ಟು ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಯಾವ್ಯಾವ ಕ್ಷೇತ್ರದಲ್ಲಿ ಹುರಿಯಾಳುಗಳ ಸಂಖ್ಯೆ ಕಡಿಮೆ ಇದೆ, ಯಾವ್ಯಾವ ಕ್ಷೇತ್ರದಲ್ಲಿ ಮೈತ್ರಿ ಈಗಾಗಲೇ ಮಾಡ್ಕೊಂಡಿರುವಂಥದ್ದು, ಆ ಮೈತ್ರಿಯಲ್ಲಿ ಏನೆಲ್ಲ ಸಮಸ್ಯೆ ಇದೆಯಾ, ಸಮಸ್ಯೆ ಇಲ್ಲದೆ ಇರುವಂತಹ ಕ್ಷೇತ್ರಗಳಲ್ಲಿ ಲಿಸ್ಟ್ ಅನ್ನ ಬಿಡುಗಡೆ ಮಾಡುತ್ತೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಈಗ ಸದ್ಯ ಏನು ಬೆಳವಣಿಗೆ ಆಗ್ತಾ ಇದೆ? ಲಿಸ್ಟ್ ಈಗ ಬಿಡುಗಡೆ ಆಗುತ್ತಾ ಹೇಗೆ? ಎಸ್, ಖಂಡಿತ. ಏನು ಲೋಕಸಭಾ ಚುನಾವಣೆಯಿಂದಲೇ ಬಿಜೆಪಿ ಹೈಕಮಾಂಡ್ ಇವತ್ತು ಏನು CEC ಪ್ರಮುಖ ಸಭೆಯನ್ನ ಹಮ್ಮಿಕೊಂಡಿತ್ತು. ಇದೀಗ ಪ್ರಾರಂಭವಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರತಕ್ಕಂಥದ್ದು. ಅಂದ್ರೆ ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿ ಏನಿದೆ ಅಲ್ಲಿ ಮೋದಿ, ಅಮಿತ್ ಶಾ ಸೇರಿದಂತೆ ಬಿಜೆಪಿಯ ಹಲವು ಪ್ರಮುಖ ನಾಯಕರು ಸೇರಿ ಈಗ ಸಭೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಲಿಸ್ಟ್ ಏನಿದೆ, ಒಂದು ಲಿಸ್ಟ್ ಅನ್ನ ಇಂದು ಅನೌನ್ಸ್ ಮಾಡುವ ಎಲ್ಲ ತಯಾರಿಗಳು ಕೂಡ ನಡೆದಿರ್ತಕ್ಕಂಥದ್ದು. ಈಗಾಗಲೇ ಏನು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಅಮಿತ್ ಶಾ ಹಾಗೇನೆ JP ನಡ್ಡಾ ಅವರು ಸೇರಿದಂತೆ ಪ್ರಮುಖ ನಾಯಕರು ಒಂದಷ್ಟು ಸಭೆಗಳನ್ನ, ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಕ್ಯಾಂಡಿಡೇಟ್ಗಳ ಲಿಸ್ಟ್ಗಳ ಕುರಿತು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿಕೊಂಡು ಇದೀಗ ಏನು ಬಿಜೆಪಿಯ ಹೆಡ್ ಕ್ವಾರ್ಟರ್ಗೆ ಬಂದಿರತಕ್ಕಂಥದ್ದು. ಇಲ್ಲಿ ಈಗ CECಯ ಸಭೆ ಏನಿದೆ ಇದು ಪ್ರಾರಂಭವಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಏನು ಬೇರೆ ಬೇರೆ ರಾಜ್ಯದ, ಅಂದ್ರೆ ಬಿಜೆಪಿಯ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಆಗಮಿಸಿರ್ತಕ್ಕಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಏನು ಅತಿ ಹೆಚ್ಚು ಸೀಟ್ಗಳಿದೆ, ಅಂದ್ರೆ ಲೋಕಸಭಾ ಚುನಾವಣೆಯ ಸೀಟ್ಗಳಿದೆ, ಆ ಮುಖ್ಯಮಂತ್ರಿಗಳನ್ನ ಕೂಡ ಆಹ್ವಾನವನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಬಹಳ ಮುಖ್ಯವಾಗಿ ಉತ್ತರ ಪ್ರದೇಶದ CM ಯೋಗಿನಾಥ್ ಇರಬಹುದು, ಮಧ್ಯಪ್ರದೇಶ ಸೇರಿದಂತೆ ರಾಜಸ್ಥಾನ ಹಾಗೆ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಕೂಡ ಆಹ್ವಾನವನ್ನ ಕೊಟ್ಟಿರ್ತಕ್ಕಂಥದ್ದು ಈ ಸಭೆಗೆ. ಅಂದ್ರೆ ಈ ಸಭೆಯಲ್ಲಿ ಥ್ಯಾಂಕ್ ಯು ನಟೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಈಗಾಗಲೇ ಗಮನಿಸ್ತಾ ಇದ್ವಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಕೂಡ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಕಳೆದ ಬಾರಿ 2019 ಎಲೆಕ್ಷನ್ ಸಂದರ್ಭದಲ್ಲಿ 164 ಸೀಟನ್ನ ಅನೌನ್ಸ್ ಮಾಡಿರುವಂತದ್ದು ಬಿಜೆಪಿ ಮಾರ್ಚ್ 21ರಂದು. ಬಟ್ ಆದ್ರೆ ಈಗ ಬೇಗನೆ ಅನೌನ್ಸ್ ಮಾಡ್ತಾ ಇರುವಂತದ್ದು. ಎಲ್ಲೊಂದ್ ಕಡೆ ವಿರೋಧ ಪಕ್ಷ ಇದು ಕೂಡ ಒತ್ತಡ ಆಗುತ್ತೆ ಅಂತ ಸದ್ಯ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಬಹಳ ಕುತೂಹಲ ಇದೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಒಂದಷ್ಟು ಅಜೆಂಡಾಗಳನ್ನ ಸೆಟ್ ಮಾಡ್ಕೊಂಡಿದೆ ನೋಡಿ. ಪ್ರತಿಯೊಂದು ಎಲೆಕ್ಷನ್ ಅಲ್ಲೂ ಕೂಡ ಒಂದು ಸ್ಲೋಗನ್ ಅನ್ನ ಇಟ್ಟುಕೊಂಡು ಬಂದಿರುವಂತಹ ಬಿಜೆಪಿ ಪಾಳ್ಯ ಈ ಬಾರಿ ಅಬ್ಕಿ ಬಾರ್ 400 ಪಾರ್ ಅಂತ ಹೇಳಿ ಈಗ ಆ ಒಂದು ಸ್ಲೋಗನ್ ಅನ್ನ ಇಟ್ಕೊಂಡು ಅಖಾಡಕ್ಕೆ ಧುಮುಕ್ತಾ ಇದೆ. ಮತ್ತೊಂದು ವಿಚಾರ ಅಂತಂದ್ರೆ ಇನ್ನು ಡೇಟ್ ಅನೌನ್ಸ್ ಆಗಿಲ್ಲ. ಈಗ ಮುಂದಿನ ತಿಂಗಳು 2ನೇ ವಾರದಲ್ಲಿ ಡೇಟ್ ಅನೌನ್ಸ್ ಆಗಬಹುದು, ಲೋಕಸಭಾ ಚುನಾವಣೆಯ ದಿನಾಂಕ ನಿಗದಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಟಿಕೆಟ್ಗಳನ್ನು ಘೋಷಣೆ ಮಾಡೋದಕ್ಕೆ ಬಿಜೆಪಿ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿರುವಂಥದ್ದು ಬಹಳ ಕುತೂಹಲ ಇದೆ. ಕಾರಣ ಈ ಬಾರಿ ಹೆಚ್ಚು ಓಡಾಟವನ್ನ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ, ಜೊತೆಗೆ ಅಭ್ಯರ್ಥಿಯ ವಿಚಾರವಾಗಿ ಯಾವುದೇ ರೀತಿ ಗೊಂದಲ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನೋಡಿ ಈಗಷ್ಟೇ ಮೀಟಿಂಗ್ ಸ್ಟಾರ್ಟ್ ಆಗಿದೆ.
ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ JP ನಡ್ಡಾ ಅವರು ಬರಮಾಡಿಕೊಂಡಿದ್ದಾರೆ. ಮೀಟಿಂಗ್ನಲ್ಲಿ ಕೆಲ ಪ್ರಮುಖ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇವತ್ತು ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಲಿದ್ದಾರೆ ಎನ್ನುವ ಮಾಹಿತಿ ಇದೆ. 100ರಿಂದ 150 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಪ್ರಕಟ ಮಾಡಲಿದೆ ಬಿಜೆಪಿ ಅಂತ ಹೇಳಲಾಗ್ತದೆ. ಅದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗ್ಬೋದು ಅಥವಾ ನಾಳೆ ಬೇಕಾದರೂ ಹೋಗ್ಬೋದು, ಮುಂದೂಡ್ಬೋದು. ಆದರೆ ಈಗ ನಮಗೆ ಸಿಕ್ಕಿರುವಂಥ ಒಂದು ಮಾಹಿತಿ ಪ್ರಕಾರ ಕರ್ನಾಟಕದ 7ರಿಂದ 12 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಮೊದಲ ಪಟ್ಟಿಯಲ್ಲಿ ಟಿಕೆಟ್ ಅಂದರೆ ಅಭ್ಯರ್ಥಿಗಳ ಹೆಸರು ಪ್ರಕಟವಾಗುತ್ತೆ ಅಂತೇಳಿ ಒಟ್ಟಾರೆಯಾಗಿ 150 ಕ್ಷೇತ್ರಗಳ ಹೆಸರು ಇವತ್ತು ಪ್ರಕಟಗೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ. ಅದು ಕೆಲವೇ ಕ್ಷಣಗಳಲ್ಲಿ ಅಥವಾ ಬೆಳಗ್ಗೆ ಕೂಡ ಆಗ್ಬೋದು. ಬಹಳ ಕುತೂಹಲ ಇದೆ, ಯಾಕಂದ್ರೆ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಈಗ ಮೀಟಿಂಗ್ ನಡೀತಾ ಇದೆ. ಹಾಗೆ ಹೋಲ್ಡ್ ಅಲ್ಲಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಕರ್ನಾಟಕದಲ್ಲಿ ಯಾರಿಗೆ ಹಾಗಾದ್ರೆ ಸಿಗಲಿದೆ ಟಿಕೆಟ್ ಎನ್ನುವಂತ ಪ್ರಶ್ನೆ ಈಗ ಲಿಸ್ಟ್ ಅನೌನ್ಸ್ ಆದ್ರೆ ಬಿಜೆಪಿಯಿಂದ ಕರ್ನಾಟಕದಲ್ಲಿ ಯಾರಿಗೆ ಸಿಗುತ್ತೆ? ಟೋಟಲ್ 28 ಕ್ಷೇತ್ರಗಳ ಪೈಕಿ ಮೊದಲ ಪಟ್ಟಿಯಲ್ಲಿ ಬರೋರು ಯಾರು? ಹಾಗಾದ್ರೆ ಹಾಲಿ ಸಂಸದರಿಗೆ ಸಿಗುತ್ತಾ ಲೋಕಸಭಾ ಟಿಕೆಟ್, ಇಲ್ಲ ಹೊಸ ಮುಖಗಳಿಗೆ ಮಣೆ ಹಾಕ್ತಾರಾ? ಎಲ್ಲ ಪ್ರಶ್ನೆಗಳು ಇರುವಂತದ್ದು. ಕರ್ನಾಟಕದಲ್ಲಿ ಯಾರಿಗೆ ಸಿಗಲಿದೆ? ಒಳ ಕ್ಯೂರಿಯಾಸಿಟಿ ಇರೋ ಕಾರಣ ಏನಪ್ಪ ಅಂತ ಹೇಳಿದ್ರೆ ಈ ಸಲ ಬಿಜೆಪಿ ಹಾಗೆ JDS ಮೈತ್ರಿ ಆಗಿರುವಂತದ್ದು ಕರ್ನಾಟಕದಲ್ಲಿ. ಹಾಗಾದ್ರೆ 28 ಕ್ಷೇತ್ರಗಳ ಪೈಕಿ ಮೊದಲ ಪಟ್ಟಿಯಲ್ಲಿ ಬರೋರು ಯಾರು ಎನ್ನುವಂತ ಕ್ಯೂರಿಯಾಸಿಟಿ. ಕಾರಣ ಇಷ್ಟೇ, ಈಗಾಗಲೇ ಬೇರೆ ಬೇರೆ ಸ್ಟೇಟ್ ಅನ್ನ ನಾವು ಗಮನಿಸ್ತಾ ಇದ್ವಿ. ಪಂಜಾಬ್ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಅಥವಾ ತಮಿಳುನಾಡು, ಬೇರೆ ಬೇರೆ ಸ್ಟೇಟ್ ಅಲ್ಲಿ. ಈಗಾಗಲೇ ನಾಗೇಂದ್ರ ಬಾಬು ಇದೇ ಕುರಿತಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು. ನಾಗೇಂದ್ರ ಬಾಬು ವಿವರಿಸಿ. ನೋಡಿ ನಿಖೇಶ್, ಈಗಷ್ಟೇ ಒಂದಷ್ಟು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಬಿಗ್ ಬ್ರೇಕಿಂಗ್ ಪ್ಲೇ ಆಗಲಿದೆ. ನಿರೀಕ್ಷಿಸಿ ಕೆಲವೇ ಕ್ಷಣಗಳಲ್ಲಿ. ಈಗಷ್ಟೇ ಒಂದು ಪಾಯಿಂಟ್ ಲಭ್ಯವಾಗಿದೆ ನಮಗೆ, ಯಾರ್ಯಾರು ಎಲ್ಲೆಲ್ಲಿ ನಿಲ್ತಾರೆ ಅಂತೇಳಿ. ನೋಡಿ, ಪ್ರಮುಖವಾಗಿ ಎಲ್ಲರಲ್ಲೂ ಕೂಡ ಕುತೂಹಲ ಇರುವಂಥದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರು ವಾಪಸ್ ವಾರಣಾಸಿಯಿಂದನೇ ಸ್ಪರ್ಧೆ ಮಾಡ್ತಾರಾ? ಮತ್ತೊಂದು ಕಡೆ ರಾಜನಾಥ್ ಸಿಂಗ್ ಅವರು ಎಲ್ಲಿಗೆ ಹೋಗ್ಬೋದು? ಅಮಿತ್ ಶಾ ಅವರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ? ಸ್ಮೃತಿ ಇರಾನಿ ಅವರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ? ಅನುರಾಗ್ ಠಾಕೂರ್ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ? ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಕಣಕ್ಕಿಳಿಬೋದು ಅಂತೇಳಿ 25 ಹಾಲಿ ಬಿಜೆಪಿ ಸಂಸದರಿದ್ದಾರೆ. ಆ 25 ಹಾಲಿ ಬಿಜೆಪಿ ಸಂಸದರಿಗೆ ಆ ಸಂಸದರಲ್ಲಿ ಎಷ್ಟು ಜನಕ್ಕೆ ಟಿಕೆಟ್ ಸಿಗುತ್ತೆ, ಎಷ್ಟು ಜನಕ್ಕೆ ಟಿಕೆಟ್ ಸಿಗೋದಿಲ್ಲ ಅನ್ನೋ ಕುತೂಹಲ ಇದೆ. ನೋಡಿ, ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಂದ್ರ ಕಚೇರಿ ಒಳಗಡೆ ಹೋಗ್ತಾ ಇದ್ದಂಥ ಸಂದರ್ಭದ ದೃಶ್ಯಾವಳಿ. ಪ್ರಮುಖವಾಗಿ ನೋಡಿ, ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕಣವಾಗಿ ಮಾರ್ಪಾಟಾಗಿದೆ. ಮತ್ತೊಂದು ಕಡೆ ಮೈತ್ರಿ ಮಾಡ್ಕೊಂಡಿರುವಂಥ ಬಿಜೆಪಿ ಮೈತ್ರಿಗೆ ಎಷ್ಟು ಕ್ಷೇತ್ರಗಳನ್ನ ಬಿಟ್ಕೊಡ್ತಾರೆ? ಮೊದಲ ಪಟ್ಟಿಯಲ್ಲೇ ಮೈತ್ರಿ ಕ್ಷೇತ್ರಗಳನ್ನ ಬಿಟ್ಕೊಟ್ಟ ಬಗ್ಗೆ ಗೊತ್ತಾಗೋದಿಲ್ಲ. ಆದರೆ ಯಾವ ಯಾವ ಕ್ಷೇತ್ರದಲ್ಲಿ ಇರ್ತಾರೆ ನಮ್ಮ ಅಭ್ಯರ್ಥಿಗಳು ಅನ್ನೋದು ಒಂದು ಮೊದಲ ಪಟ್ಟಿಯಲ್ಲಿ ಒಂದು 50%ನಷ್ಟು, 50% ಗೊತ್ತಾಗ್ಬಿಡುತ್ತೆ. ನೋಡಿ, ಇವತ್ತು ಪ್ರತಾಪ್ ಸಿಂಹ ಅವರ ಹೆಸರು, ತೇಜಸ್ವಿ ಸೂರ್ಯ ಅವರ ಹೆಸರು, ಈ ರೀತಿಯಾಗಿ ಇವರೆಲ್ಲರ ಹೆಸರು ಓಡಾಡ್ತಾ ಇದೆ. ನೋಡಿ, ಬೆಂಗಳೂರು ಸೌತ್ ತೇಜಸ್ವಿ ಸೂರ್ಯ ಅವರು ಹಾಲಿ ಸಂಸದರಿದ್ದಾರೆ. ಅಲ್ಲಿಗೆ ಆ ಕ್ಷೇತ್ರದಲ್ಲಿ ಚರ್ಚೆಗಳಾಗ್ತಾ ಇರುವಂಥದ್ದು. ಜೈಶಂಕರ್ ಅವರು ಬರ್ತಾರೆ ಅಂತೇಳಿ ಕೇಂದ್ರ ಸಚಿವರು, ಅವರು ಇಲ್ಲಿ ಬಂದು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ವಿತ್ತ ಸಚಿವರಾಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಬರ್ಬೋದು ಅನ್ನುವ ಚರ್ಚೆಗಳಿದೆ. ಚರ್ಚೆಗಳು ಅಂತೆ ಕಂತೆ ಎಲ್ಲವೂ ಕೂಡ ನಡೀತಾ ಇರುತ್ತೆ. ಆದರೆ ಅಂತಿಮವಾಗಿ ಪಟ್ಟಿ ಬಿಡುಗಡೆ ಆಗಬೇಕು. ಆ ಪಟ್ಟಿಯಲ್ಲಿ ಯಾರೆಲ್ಲ ಹೆಸರುಗಳು ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಈಗ ಸ್ವಲ್ಪ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ, ಯಾರ್ಯಾರು ಎಲ್ಲೆಲ್ಲಿ ಅಂತೇಳಿ. ನೋಡಿ, ಕೆಲವೇ ಕ್ಷಣಗಳಲ್ಲಿ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಬಿಗ್ ಬ್ರೇಕಿಂಗ್ ಬರಲಿದೆ. ಅದು ಯಾರ್ಯಾರು ಎಲ್ಲೆಲ್ಲಿ ಯಾವ ಕ್ಷೇತ್ರದಲ್ಲಿ ಅವರ ಹೆಸರು ಓಡಾಡ್ತಾ ಇದೆ ಅನ್ನೋದು. ನೋಡಿ, ಇವತ್ತು ಸುಮಲತಾ ಅಂಬರೀಶ್ ಅವರು ಮಂಡ್ಯದಿಂದ ಬಿಜೆಪಿಯಿಂದನೇ ಟಿಕೆಟ್ ಕೊಡಬೇಕು ಅಂತ ಕೂತಿದ್ದಾರೆ. ಮತ್ತೊಂದು ಕಡೆ JDS ನಾಯಕರು ನಮಗೆ 3 ಕ್ಷೇತ್ರವನ್ನು ಬಿಟ್ಕೊಡುವಂಥ ಒಂದು ಆಕಾಂಕ್ಷೆಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕಾದು ನೋಡಬೇಕು. ಬೆಂಗಳೂರು ಗ್ರಾಮಾಂತರ DK ಸುರೇಶ್ ಅವರ ವಿರುದ್ಧವಾಗಿ ಯಾರು ಸ್ಪರ್ಧೆ ಮಾಡ್ತಾರೆ ಅಲ್ಲೂ ಕೂಡ ಸಾಕಷ್ಟು ಕುತೂಹಲ ಇದೆ. ಮತ್ತೊಂದು ಕಡೆ ಹಾಸನ JDS ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯವರು ಏನು ಮಾಡ್ತಾರೆ, ಬಿಟ್ಕೊಡ್ತಾರಾ, ಕುತೂಹಲ ಇದೆ. ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರ. ನೋಡಿ, 3 ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳಿದ ಇನ್ನೆಲ್ಲ 25 ಕ್ಷೇತ್ರಗಳಲ್ಲೂ ಕೂಡ ಹಾಲಿ ಸಂಸದರಿದ್ದಾರೆ. ಯಾರು ಬರ್ಬೋದು ನೋಡಿ, ಈ ಸರಿ ಜಗದೀಶ್ ಶೆಟ್ಟರ್ ಅವರ ಹೆಸರು ಕೂಡ ಓಡಾಡ್ತಾ ಇದೆ.
ಹಾವೇರಿ ಬೆಳಗಾವಿ, ಬೆಳಗಾವಿ ಹಾವೇರಿ, ಹಾವೇರಿ ಬೆಳಗಾವಿ ಅಂತೇಳಿ. ಅವ್ರಿಗೇನಾದ್ರು ಟಿಕೆಟ್ ಕೊಡ್ತಾರಾ? ಈ ಮೊದಲ ಪಟ್ಟಿಯಲ್ಲಿ ಪ್ರಾಶಸ್ತ್ಯ ಸಿಗುತ್ತಾ? ಕುತೂಹಲ ಅಂತೂ ಇದ್ದೆ. ಮೊದಲ ಪಟ್ಟಿಯಲ್ಲಿ ಮಿನಿಮಮ್ 7ರಿಂದ 12 ಕ್ಷೇತ್ರಗಳದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಲಿಸ್ಟಲ್ಲಿ ಅನೌನ್ಸ್ ಆಗುತ್ತೆ ಅನ್ನುವ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಈಗ ಹಾಲಿ ಸಂಸದರ ಎದೆಯಲ್ಲಿ ಡವ ಶುರುವಾಗಿದೆ. ಕೇಳ್ಕೊಳ್ತಾ ಇದ್ದಾರೆ ನಮಗೆ ನಮ್ಮ ಹೆಸರೇ ಬರಲಿ ಅಂತೇಳಿ, ಗೊತ್ತಾಗಿರುತ್ತೆ ಯಾರಿಗೆ ಅಂತೇಳಿ. ಆದರೂ ಕೂಡ ಅಫಿಷಿಯಲಿ ಅನೌನ್ಸ್ ಆಗೋವರೆಗೂ ಕೂಡ ಯಾವುದನ್ನು ಏನು ಹೇಳೋದಕ್ಕಾಗೋದಿಲ್ಲ. ನಾಗೇಂದ್ರ ಬಾಬು, ಇನ್ನೊಂದು ಈಗಾಗಲೇ ಬಿಜೆಪಿಯಿಂದ ಒಂದು ಸರ್ವೆ ಕಾರ್ಯ ಕೂಡ ನಡೆದಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಸರ್ವೆ ಒಂದು ಲಿಸ್ಟ್ ಆದ್ರೆ ಇನ್ನೊಂದು ಎಲ್ಲ ಪೈಪೋಟಿ ಇಲ್ಲ. ಈಸಿಯಾಗಿ ಈಗ ಟಾಪ್ ಲೀಡರ್ಸ್ಗಳು ಅಂದ್ರೆ ನರೇಂದ್ರ ಮೋದಿ ಇರ್ಬೋದು, ಅಮಿತ್ ಶಾ, JP ನಡ್ಡಾ ಆಗಿರ್ಬೋದು, ಅಥವಾ ರಾಜನಾಥ್ ಸಿಂಗ್, ಇಂಥವ್ರನ್ನೆಲ್ಲ ಒಂದು ಲಿಸ್ಟ್, ಫಸ್ಟ್ ಲಿಸ್ಟ್ ಅಲ್ಲಿ ಇವ್ರು ಬಿಡುಗಡೆಗೊಳ್ತಾರ. ಹಾಗಾದ್ರೆ ಸರ್ವೇದಲ್ಲಿ ಇರುವಂತಹ ಲಿಸ್ಟ್ಗಳು ಬರಬಹುದಾ? ಈ ತರ ಕ್ಯೂರಿಯಾಸಿಟಿ ಆ ಬಗ್ಗೆ ಹೇಳೋದಾದ್ರೆ ನಾಗೇಂದ್ರ ಬಾಬು. ನೋಡಿ ನಿಕೇಶ್, ವಾರಾಹಿ ರಿಪೋರ್ಟ್ ಬಿಜೆಪಿ ಚಾಣಕ್ಯರ ಕೈ ಸೇರಿತ್ತು. ಅದನ್ನು ನಾವು ಫಸ್ಟ್ ಬ್ರೇಕ್ ಮಾಡಿದ್ವಿ ರಿಪಬ್ಲಿಕ್ ಕನ್ನಡ 1.5 ತಿಂಗಳ ಹಿಂದೆನೆ. ವಾರಾಹಿ ರಿಪೋರ್ಟ್ನಲ್ಲಿ ಒಂದಷ್ಟು ಅಚ್ಚರಿಯ ಅಂಶಗಳು ಉಲ್ಲೇಖ ಆಗಿದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ವಾರಾಹಿ ರಿಪೋರ್ಟ್ನಲ್ಲಿ, ಸರ್ವೆ ರಿಪೋರ್ಟ್ನಲ್ಲಿ ಕೆಲವು ಕಡೆ ಹಾಲಿ ಸಂಸದರಿಗೆ ಟಿಕೆಟ್ ಕೊಟ್ಟರೆ ಸೋಲು, ಹಾಲಿ ಸಂಸದರಿಗೆ ಟಿಕೆಟ್ ಕೊಟ್ಟರೆ ಪಕ್ಕಾ ಗೆಲ್ತಾರೆ, ಡೌಟ್, ಈ ರೀತಿಯಾಗಿ ಒಂದಷ್ಟು ಸರ್ವೆ ರಿಪೋರ್ಟ್ಗಳು ಅವ್ರ ಕೈ ಸೇರಿತ್ತು. ಅದನ್ನ ಕನ್ಸಿಡರ್ ಮಾಡ್ತಾರ. ಮತ್ತೊಂದು ಕಡೆ ರಾಜ್ಯ ಬಿಜೆಪಿ ನಾಯಕರು ಅವರು ಕೂಡ ಒಂದಷ್ಟು ಸರ್ವೆಗಳನ್ನು ಮಾಡಿಸಿರ್ತಾರೆ, ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿರ್ತಾರೆ. ಆ ಒಂದು ವರದಿಯನ್ನು ಕೂಡ ಹೈಕಮಾಂಡ್ ಅಂಗಳಕ್ಕೆ ತಲುಪಿಸಿರ್ತಾರೆ. ಇದೆಲ್ಲದರ ಜೊತೆಯಲ್ಲಿ ನೋಡಿ ನಿಕೇಶ್, ಬಿಜೆಪಿ ಕಾರ್ಯಕಾರಿಣಿ ಮೀಟಿಂಗ್ ನಡೆಯುತ್ತಲ್ಲ, ಆ ಮೀಟಿಂಗ್ನಲ್ಲಿ ಕೆಲ ಸಂಸದರ ವಿರುದ್ಧವಾಗಿ ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಬಾರಿ ಅವ್ರು ಟಿಕೆಟ್ ಕೊಡಬೇಡಿ, ಕ್ಷೇತ್ರದಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲೋದಿಲ್ಲ ಅಂತೇಳಿ ಬಹಿರಂಗವಾಗಿ ಅದು ವಿಚಾರಗಳು ಹೊರಬಿದ್ದಿತ್ತು. ಸೊ ಹಾಗಾಗಿ ಕುತೂಹಲ ಅಂತೂ ಇದೆ. 28 ಲೋಕಸಭಾ ಕ್ಷೇತ್ರಗಳು, ಕರ್ನಾಟಕದಲ್ಲಿರುವಂತಹ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಹಾಲಿ 25 ಸಂಸದರಲ್ಲಿ ಎಷ್ಟು ಜನಕ್ಕೆ ಟಿಕೆಟ್ ಸಿಗುತ್ತೆ, ಎಷ್ಟು ಜನಕ್ಕೆ ಟಿಕೆಟ್ ಸಿಗೋದಿಲ್ಲ? ಇರೋಂಥವ್ರಿಗೆ 7 ಕ್ಷೇತ್ರಗಳಲ್ಲಿ ಟಿಕೆಟ್ ಅನೌನ್ಸ್ ಆಗುತ್ತಾ ಅಥವಾ 12 ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗುತ್ತಾ ಅನ್ನೋ ಕುತೂಹಲ ಇದೆ. ನಿರೀಕ್ಷೆ ಇಟ್ಕೋಬೇಕಷ್ಟೇ. ಇವತ್ತು ಬಿಡುಗಡೆ ಆಗ್ಬೋದು ಕೆಲವೇ ಕ್ಷಣಗಳಲ್ಲಿ, ಇಲ್ಲ ನಾಳೆ ಬಿಡುಗಡೆ ಆಗ್ಬೋದು ಅಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ ನಿಕೇಶ್. ಆಲ್ ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು, ನಿಮ್ಮೆಲ್ಲ ಡೀಟೇಲ್ಸ್.